ಅಪ್ಪ ನಾನು ಈ ರುಚಿಲ್ಲ ಮಗಳು ನೋಡಿ. ಕಾಲು ನೋವು ಕೈ ನೋವು ಇದ್ರೆ, ಕಾಲು ನೋವು ಕೈ ನೋವು ಮಂಡಿ ನೈತೆ ಸೊಂಟ ನೈತೆ ಅಂತಕ್ಕಂಥ ಯಾರು ಬಂದಿದ್ರೆ ಹುಣಸೆ ಹುಳಿ ಬೆಲ್ಲ ಸುಣ್ಣ ಕಮ್ಮಿ ಇರಲಿ ಕೇಳ್ಕಮ್ಮ ತೆಲುಗ ನಾವು ಬೇರೆ ಭಾಷೆ ನೀವು ನೋವು ಬರೋ ಜಾಗ ಹಚ್ಕೋಬೇಕು. ವಾರಕ್ಕೆ 2 ದಿನ 3 ದಿನ ಒಂದೇಳು ಅರ್ಜೆಂಟ್ ಇದ್ರೆ ಜೇನುತುಪ್ಪ ಸುಣ್ಣ ಹಚ್ಕೋಬೇಕು ವಾರಕ್ಕೊಂದು 2-3 ದಿನ. ಇನ್ನು ದಪ್ಪ ಇದ್ದೀನಿ ಊದ್ಕೊಂಡಿದ್ದೀನಿ ಸಣ್ಣ ಆಗ್ಬೇಕು ನಾನು ಅಂತಕ್ಕಂಥದ್ದಿದ್ರೆ, ತುಂತೂರಿ ಗ್ಯಾಸ್ಟ್ರಿಕ್ ಆಗಿದ್ರೆ ಥೈರಾಯ್ಡ್ ಆಗಿದ್ರೆ ಅಂತಕ್ಕಂಥದ್ದಿದ್ರೆ ನಿಮ್ಮ ಮನೆಯಲ್ಲಿ ನುಗ್ಗೆ ಸೊಪ್ಪನ್ನ ಗುಳಿಗೆ ಮಾಡ್ತಿರ್ಬೇಕು. ನುಗ್ಗೆ ಸೊಪ್ಪು ಗುಳಿಗೆ ಮಾಡೋದು ಸಿಗಲ್ಲ. ನುಗ್ಗೆ ಸೊಪ್ಪು ಅಂದರೆ ತೊಗೊಂಡೋಗಿ ಇಟ್ಕೊಂಡು ಮನೇಲಿ ಪುಡಿ ಮಾಡಿ ಇಟ್ಕೊಳ್ಳಿ. ಪುಡಿ ಮಾಡಿ ನೀವು ಯಾವತ್ತು ರಜೆ ಮಾಡ್ತೀರಾ ನಿಮ್ಮ ಮನೆಗೆ ಕೆಲಸ ಇರಲ್ಲ ಅವತ್ತು ವಾರಕ್ಕೆ 2-3 ದಿನ 2 ದಿನ ಅಥವಾ ಅಮ್ಮ ಯಾಕೆ ಜನಗಳು ಹಿಂಗೆ ಮುರುಳಾಯ್ತೀರಾ? ಎಲ್ಲ ಸಿನಿಮಾ ನಟರಿಗೆ ಕ್ರಿಕೆಟರ್ಸ್ಗೆ ಈ ಸ್ವಾಮಿಗಳು ದುಡ್ಡು ಕೊಟ್ಟು ಎಲ್ಲ ಫಾರಿಂಗ್ ವಯರು. ನೀವೆಲ್ಲ ಹಿಂಗೆ ಇನ್ನು ಗುಡ್ಲಾಗೆ ಇದ್ದೀರಿ ನಿಮ್ಮ ಮನೆಗೆ. ಅವಾಗ ಖಾಲಿ ಇರೋದು ದುಡ್ಡು ಕೊಡೋದು, ಖಾಲಿ ಬಿಟ್ಕೊಡೋದು ಮಾಡ್ತೀನಿ ಅಲ್ವಣ್ಣ? ನೀವು ಉದ್ಧಾರ ಆಗಿರೋ ಫಸ್ಟು ಆಮೇಲೆ ಕೊಡೋಂತೀವಿ. ನಂದೇನು ಬ್ಯಾಂಕ್ ಅಕೌಂಟು ಇಲ್ಲ, ಸಾಲ ಉಳ್ತು 800 ಕಾರ್ ಪೆಟ್ರೋಲ್ ಜಾಸ್ತಿ ಕುಡಿಯಲ್ಲ. ಓಮಿನಿ 800 ಬಿಟ್ಟು ಅದನ್ನ ಬೆಳಿಗ್ಗೆ ಎತ್ತಿ ಅದು ಬಿಸಿಲ ಕುಡಿದ್ರೆ ಒಂದು 2-3 ದಿನ ಸ್ಟಾರ್ಟಿಂಗಲ್ಲಿ ಬೇದೆ ಆಗುತ್ತೆ. ಏನು ಬೇದೆ ಆಗುತ್ತೆ ಅಂತ ಬಿಡಬೇಡಿ. ಬೇದೆ ಆದರೆ ನಿಮ್ಮ ಗ್ಯಾಸ್ಟ್ರಿಕ್ನ ನಿಮ್ಮ ಹೊಟ್ಟೆನ ಕರೆಸುತ್ತೆ ಅಂತ ಅರ್ಥ. ಆಮೇಲೆ ಅಭ್ಯಾಸ ಆದರೆ ಏನೂ ಆಗಲ್ಲ. ಯಾವತ್ತೂ ರಾಗಿ ಅಂಬಲಿ ಕುಡಿತೀವಿ, ಬೆಳಿಗ್ಗೆ ಕುಡಿತೀರಿ ನುಗ್ಗೆ ಸೊಪ್ಪು, ರಾತ್ರಿ ರಾಗಿ ಅಂಬಲಿ ಮಜ್ಜಿಗೆ ಕುಡಿದು ಮತ್ತೆ ಆರಾಮಾಗ್ತೀರಿ. ಇನ್ನೊಂದು ಕಾಯಿಲೆ ಏನು ಬೇಡ ಅಂದರೆ ಕೆಲವ್ರು ಕೇಳ್ತಾರೆ, ಅಣ್ಣ ಹಿಂಗೆ ಇದ್ದೀರೋ ಯಾಕೆ ಅಂದರೆ ನಾವು ಎದ್ದು ಯೋಗ ಲಿಮಿಟೇಷನ್, ಊಟ ಲಿಮಿಟೇಷನ್ ಇದ್ದೆ, ಯಾರ ಬಗ್ಗೆ ಮಾತಾಡಲ್ಲ. ಆಮೇಲೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಓಟ, 4:30 5 ಗಂಟೆಗೆ ಎದ್ದೆ ಮಣ್ಣು ಬರ್ತಾರೆ ಜಿಡ್ಡೆ ಗಣೇಶ ನನ್ನೇ ಕೇಳ್ತಾರೆ ದುರ್ಗಾ ಕ್ಯಾನ್ಸರ್ ಇದ್ದೀರಿ ಅವ್ರು ಬರೇಕಾಲ ಓಡಾಡಿ ಕಾಲು ನೆಂದುಬಿಟ್ರೆ ಕಾಲಿಗೆ ಇದ್ಬಿಟ್ರೆ ಹಿಂಗಿರುತ್ತೆ. ಯಾವ ಕಾಯಿಲೆ ಬರಲ್ಲ ನಿಂತ್ಕೊಳ್ಳಿ ನೀವು. ಆಮೇಲೆ ಕ್ಯಾನ್ಸರ್ ಶುಗರ್ ಇದ್ರೆ ಬೇವಿನ ಕಡ್ಡಿ ರಸ, ಬೇವಿನ ಸೊಪ್ಪಲ್ಲ ಬೇವಿನ ಕಡ್ಡಿ ರಸ, ಗಂಜಲ, ಹಸುವಿನ ಗಂಜಲ, ಪಪ್ಪಾಯ ರಸ, ಆಮೇಲೆ ದಿನನಿತ್ಯ ರಾಗಿ ಅಂಬಲಿ ಹೆಂಗ್ ಮಾಡ್ತೀವಿ ಹಂಗೆ ಹೆಸರು ಕಾಳು ಕಡಲೆಕಾಳು ಹುಳಿಕಾಳು ಅಂಬಲಿ ಮಾಡಿಕೊಡ್ಬೇಕು. ಅಂಬಲಿ ಮಾಡಿ ನಿತ್ಯ ರಾತ್ರಿ ಕೊಡಬೇಕು. ಕ್ಯಾನ್ಸರ್ ಶುಗರ್ ಇದ್ರೆ ಸಾಧ್ಯವಾದ್ರೆ ಒದ್ದನ್ನು ಬಿಸಿಲು 4 ಗಂಟೆ ಕೊಡಬೇಲೆ. ನಿಮ್ಮ ಅಮ್ಮನವ್ರು ತೀರ್ಥ ನಿಮಗೆ ಹೇಳಿ ತೀರ್ಥ 1 ವರ್ಷಕ್ಕೆ ಏನಾಗಲ್ಲ. ಅವನು ದುಡ್ಡು ಮಾಡೋಕೆ ನಾನು ಸೇರ್ಕೊಂಡಿಲ್ಲ ಅಂತ ತಾಯಿ ಸೇರಿ ಮಕ್ಕಳು ಹುಡ್ಕೋಬಹುದು. ಆಯ್ತಾ? ನೀವು ಹುಡ್ಕೊಂಡು ತಾಯಿ ಕೆಲಸ ಮಾಡ್ಕೊಂಡು ನಿಮ್ಗೆ ಗಂಡ ಚೆನ್ನಾಗಲ್ಲ ತಂಗಿವ ಆಯ್ತಾ? ದುಡ್ಡು ಕೊಟ್ಟು ಖಾಲಿ ಬಿಡ್ಬೋದು, ಹಸ್ಬೆಂಡ್ ದೇವ್ರಿಗೆ ಅಡ್ಬೇಡು ಆಯ್ತಾ? ಆಮೇಲೆ ಯಾರಿಗೆ ಮಕ್ಕಳಾಗಿಲ್ಲ, ಕಿಡ್ನಿ ಫೇಲ್ ಆಯ್ತು, ಕಿಡ್ನಿ ಸ್ಟೋನ್ ಆಯ್ತು, ಕಿಡ್ನಿ ನೋವು ಬರುತ್ತೆ, ನನಗೆ ಡೇಟ್ ಆಗಲ್ಲ, ನಾನು ಹೊಟ್ಟೆ ಕಳಿಸುತ್ತೆ ಅಂತಕ್ಕಂಥ ಯಾರು ಹೆಣ್ಮಕ್ಳು ಗಂಡ್ಮಕ್ಳು ಇದ್ರೆ ಏನು ಮಾಡ್ತೀರಾ ಅಂದರೆ ಬೆಲ್ಲದ ಪಾನಕ ತೆಳ್ಳು ಮಾಡ್ಕೋಬೇಕು. ಸುಮ್ಮನೆ ಮಾಡಿ ಚೆನ್ನಾಗಿ ಸ್ಟೈಲ್ ಮಾಡ್ಕೊಂಡು ಒಂದು ಸ್ಪೂನ್ ಕುಡಿಯೋದಲ್ಲ, 1 ಲೀಟ್ರ್ ಕುಡಿಬೇಕು ಒಂದ್ಸರಿ. ಇವತ್ತು 1 ಲೀಟ್ರ್ ಮಜ್ಜಿಗೆ ಕುಡಿದ್ರೆ ಬೆಳಿಗ್ಗೆ ಸಾಯಂಕಾಲ 1 ಲೀಟ್ರ್ ಅದು ವಿರುದ್ಧವಾಗಿ ಬೆಲ್ಲದ ಪಾನಕ ಕುಡಿಬೇಕು. ಮಜ್ಜಿಗೆ ಕುಡಿಯುವಾಗ ಇವಳಿಗೆ ಹೆಚ್ಚಾಕಬೇಕು. ಹೆಚ್ಚು ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ಬೇಕು. ಹೆಚ್ಚು ಮೊಸರನ್ನ ಬೆಲ್ಲ ಬಾಳೆಹಣ್ಣು ಯಾರು ತಿಂತೀರಿ ಯಾತ್ರಿ ಕೈಸು ನಾವು ಯಾಕಂದ್ರೆ ಅಭ್ಯಾಸ ಇದೆ. ಶುಗರ್ ಅವ್ರಿ ತಮ್ಮಯ್ಯ ತಿನ್ನಿ, ಹೊಟ್ಟೆ ಒಳಗೆ ಒಂದು ಹುಳ ಬೆಳೆಯಲ್ಲ. ಜನಕ್ಕೆ ಗೊತ್ತಿಲ್ಲ ಅಲ್ವ? ನಾವು ಗೊತ್ತಿಲ್ಲ ಜನಕ್ಕೆ. ಈಗೆಲ್ಲ ಡಯಟ್ ಕರೆಕ್ಟಾಗಿ